ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರೀತಿ ಆಕಾಶ್. ಇತ್ತೀಚೆಗಷ್ಟೇ ಭಾರತೀಯ ರಿಸರ್ವ್ ಬ್ಯಾಂಕ್ ಸಮಗ್ರ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು, ಬ್ಯಾಂಕುಗಳು ತಮ್ಮ ಕಾರ್ಯಾಚರಣೆಗಳಲ್ಲಿ ಪ್ರಾದೇಶಿಕ ಭಾಷೆಗಳ ಬಳಕೆಯನ್ನ ಹೆಚ್ಚಿಸುವ ಮೂಲಕ ಗ್ರಾಹಕ ಸೇವೆಗಳನ್ನು ಬಲಪಡಿಸುವಂತೆ ನಿರ್ದೇಶನ ನೀಡಿದೆ. ದೇಶದ ವಿವಿಧ ಭಾಗಗಳಲ್ಲಿರುವ ಗ್ರಾಹಕರು ಬ್ಯಾಂಕಿಂಗ್ ಸೇವೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತೆ ನೋಡಿಕೊಳ್ಳುವ ಗುರಿಯನ್ನ ಈ ಕ್ರಮ ಹೊಂದಿದೆ. ಮಾರ್ಗಸೂಚಿಗಳ ಪ್ರಕಾರ ಶಾಖೆಗಳ ಸಾಮಾನ್ಯ ನಿರ್ವಹಣೆಗಾಗಿ ಬ್ಯಾಂಕುಗಳು ಮಂಡಳಿಯಿಂದ ಅನುಮೋದಿತ ನೀತಿಯನ್ನ ಅಳವಡಿಸಿಕೊಳ್ಳಬೇಕಾಗುತ್ತೆ. ಇದರಲ್ಲಿ ಎಲ್ಲಾ ಕೌಂಟರ್ಗಳಲ್ಲಿ ಸೂಚಕ ಫಲಕಗಳನ್ನು ಪ್ರದರ್ಶಿಸುವುದು ಮತ್ತು ಲಭ್ಯವಿರುವ ಸೇವೆಗಳು ಮತ್ತು ಸೌಲಭ್ಯಗಳನ್ನು ವಿವರಿಸುವ ಕಿರು ಪುಸ್ತಕಗಳನ್ನು ಗ್ರಾಹಕರಿಗೆ ಒದಗಿಸುವುದು ಸೇರಿದೆ. ಖಾತೆ ತೆರೆಯುವ ನಮೂನೆಗಳು, ಪೇ ಇನ್ ಸ್ಲಿಪ್ಗಳು, ಪಾಸ್ಬುಕ್ಗಳು ಮತ್ತು ಗ್ರಾಹಕರ ಕುಂದುಕೊರತೆ ಮಾಹಿತಿಯಂತಹ ಮುದ್ರಿತ ಸಾಮಗ್ರಿಗಳನ್ನು ಹಿಂದಿ, ಇಂಗ್ಲಿಷ್ ಮತ್ತು ಸಂಬಂಧಿತ ಪ್ರಾದೇಶಿಕ ಭಾಷೆಯಲ್ಲಿ ಲಭ್ಯವಾಗುವಂತೆ ಮಾಡಬೇಕು. ಪ್ರಾದೇಶಿಕ ಭಾಷೆಗಳಲ್ಲಿ ಸೇವೆಗಳನ್ನು ಒದಗಿಸಲು ಬ್ಯಾಂಕುಗಳು ಬಹುಭಾಷಾ ಸಂಪರ್ಕ ಕೇಂದ್ರಗಳು ಮತ್ತು ಡಿಜಿಟಲ್ ಚಾನೆಲ್ಗಳನ್ನು ಸಹ ನಿರ್ವಹಿಸ್ತಾ ಇವೆ. ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿ ಗ್ರಾಹಕರೊಂದಿಗೆ ಸಂವಹನವನ್ನ ಬಲಪಡಿಸಲು ಸ್ಥಳೀಯ ಬ್ಯಾಂಕ್ ಅಧಿಕಾರಿಗಳ ನೇಮಕಾತಿಯನ್ನ ಉತ್ತೇಜಿಸುವ ನೀತಿಗಳನ್ನು ಅಳವಡಿಸಿಕೊಳ್ಳಲು ಭಾರತೀಯ ಬ್ಯಾಂಕುಗಳ ಸಂಘ PSBಗಳನ್ನ ಮತ್ತಷ್ಟು ಪ್ರೋತ್ಸಾಹಿಸಿದೆ. ಈ ಉಪಕ್ರಮವನ್ನ ಬ್ಯಾಂಕುಗಳು ಸಕ್ರಿಯವಾಗಿ ಅನುಸರಿಸ್ತಾ ಇವೆ. PSBಗಳಲ್ಲಿ ಮುಂಭಾಗದಲ್ಲಿರುವ ಗ್ರಾಹಕ ಸೇವಾ ಕಾರ್ಯಗಳನ್ನು ಈಗ ಹೆಚ್ಚಾಗಿ ಗ್ರಾಹಕ ಸೇವಾ ಸಹವರ್ತಿಗಳು ನಿರ್ವಹಿಸುತ್ತಾರೆ. ನೇಮಕಾತಿ ಪ್ರಕ್ರಿಯೆಯ ಭಾಗವಾಗಿ CSAಗಳು ಅವರನ್ನ ನೇಮಿಸಲಾಗುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಅಧಿಕೃತ ಭಾಷೆಗಾಗಿ ಸ್ಥಳೀಯ ಭಾಷಾ ಪ್ರಾವೀಣ್ಯತೆಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾಗುತ್ತೆ. ಗ್ರಾಹಕರೊಂದಿಗೆ ಸುಗಮ ಸಂವಹನವನ್ನ ಖಚಿತಪಡಿಸಿಕೊಳ್ಳುವುದು ಮತ್ತು ಒಟ್ಟಾರೆ ಸೇವಾ ಅನುಭವವನ್ನ ಸುಧಾರಿಸುವ ಗುರಿಯನ್ನ ಈ ಕ್ರಮ ಹೊಂದಿದೆ. RBI ನಿರ್ದೇಶನ ಹಾಗೂ ಕೇಂದ್ರದ ಸರ್ಕಾರದ ಲಿಖಿತ ಉತ್ತರದ ಮೂಲಕ ಸ್ಪಷ್ಟವಾಗುವುದೇನೆಂದರೆ, ಕರ್ನಾಟಕದಲ್ಲಿ ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಕನ್ನಡದಲ್ಲೇ ಜನರೊಂದಿಗೆ ಸಂವಹನ ನಡೆಸಬೇಕಾಗತ್ತೆ. ನಾವು ಕನ್ನಡ ಮಾತನಾಡಲ್ಲ, ಕನ್ನಡ ನಮಗೆ ಬರಲ್ಲ, ನೀವೇ ಹಿಂದಿಯಲ್ಲೇ ಮಾತನಾಡಿ ಎಂದು ಕರ್ನಾಟಕದ ಜನರನ್ನ ಒತ್ತಾಯಿಸುವಂತಿಲ್ಲ. ಹೀಗೆ ಕನ್ನಡದಲ್ಲಿ ಮಾತನಾಡದ ಬ್ಯಾಂಕ್ ಸಿಬ್ಬಂದಿ ಅಧಿಕಾರಿಗಳ ವಿರುದ್ಧ ಆಯಾ ಬ್ಯಾಂಕ್ನ ಮೇಲಾಧಿಕಾರಿಗಳಿಗೆ ದೂರು ನೀಡಬಹುದು. RBI ನಿರ್ದೇಶನವನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಬ್ಯಾಂಕ್ ಮೇಲಾಧಿಕಾರಿಗಳಿಗೆ ಒತ್ತಾಯ ಮಾಡಬಹುದು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಶನ್ ಸಬ್ಸ್ಕ್ರೈಬ್ ಮಾಡಿ.